Hello everyone. Welcome to Sanmargaha classes. Question number 12 from the Little Busy Bee poem. Imagine you are the busy bee in the poem. Describe your daily routine and tasks. It carries 3 marks. ನೀವು ನಿಮ್ಮನ್ನ ಬ್ಯುಸಿ ಆಗಿರುವಂತಹ ಬಿ ಇಲ್ಲಿ ಕೊಟ್ಟಿರುವಂತಹ ಜೇನು ಬಿ ಅಂತ ತಿಳ್ಕೊಳ್ಳಿ. ಸೊ ಈ ಪೋಯಮ್ ಅಲ್ಲಿ ಕೊಟ್ಟಿರುವಂತ ಅದರ ಒಂದು ಆಕ್ಟಿವಿಟೀಸ್ನ ನಿಮ್ಮ ದಿನನಿತ್ಯದ ಚಟುವಟಿಕೆಗಳನ್ನ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಈಗ ಆನ್ಸರ್ ನೋಡಿ, ಐ ಆಮ್ ಅ ಬಿಸಿ ಬಿ. ಓಕೆ, ಮೈ ಡೇ ಸ್ಟಾರ್ಟ್ಸ್ ಅರ್ಲಿ. ಬಿಸಿ ಬಿಗೆ ಯಾವಾಗಲೂ ಡೇ ಸ್ಟಾರ್ಟ್ಸ್ ಅರ್ಲಿ. ಕಲೆಕ್ಟಿಂಗ್ ನೆಕ್ಟರ್ ಫ್ರಮ್ ಫ್ಲವರ್ಸ್ ಅಂಡ್ ರಿಟರ್ನಿಂಗ್ ಟು ದ ಹೈವ್ ಟು ಸ್ಟೋರ್ ಹನಿ ಅಂಡ್ ಕೇರ್ ಫಾರ್ ಮೈ ಫೆಲೋ ಬೀಸ್. ನಾನೇನ್ ಮಾಡ್ತೀನಿ, ನೆಕ್ಟರ್ನ ಜೇನನ್ನ ಕಲೆಕ್ಟ್ ಮಾಡ್ತೀನಿ, ಅದನ್ನ ಸ್ಟೋರ್ ಮಾಡ್ತೀನಿ. ಏನಕ್ಕೋಸ್ಕರ? ನನ್ನ ಫೆಲೋ ಬೀಸ್ಗೆ ಕೊಡೋದಕ್ಕೋಸ್ಕರ. ಸ್ಕಿಲ್ಫುಲಿ ಐ ಬಿಲ್ಡ್ ಮೈ ಸೆಲ್. ನಾನೇನ್ ಮಾಡ್ಬೇಕು, ತುಂಬಾ ಸ್ಕಿಲ್ಫುಲ್ ಆಗಿ ನನ್ನ ಒಂದು ಬಿಹೈವ್ ಅನ್ನ, ಸೆಲ್ ಅನ್ನ, ಮನೆಯನ್ನ ನಿರ್ಮಾಣ ಮಾಡಿಕೊಳ್ಬೇಕು. ಇಡೀ ದಿನದಲ್ಲಿ ಎಷ್ಟೊಂದು ಕೆಲಸ ಇರುತ್ತೆ ಬೀಗೆ ನೋಡಿ ಮಕ್ಳೆ. ಶಿ ಕಲೆಕ್ಟ್ಸ್ the nectar from each and every flower. Okay, so each and every flower she collects the nectar. She improves herself every hour ಅಂತ ಕೊಟ್ಟಿದ್ದಾರೆ. every shining hour, ಪ್ರತಿಯೊಂದು ಗಂಟೆಗೂ ತನ್ನನ್ನ ತಾನು ಉತ್ತಮ ಪಡಿಸಿಕೊಳ್ಳೋದಿಕ್ಕೆ ಬಿ ಟ್ರೈ ಮಾಡುತ್ತೆ. ನಾವು ಹಾಗೆ ಇರಬೇಕು. ಆಸ್ ಅ ಬಿ ಐ ನೀಟ್ಲಿ ಸ್ಪ್ರೆಡ್ ವ್ಯಾಕ್ಸ್, ಸ್ಟೋರ್ ನೆಕ್ಟರ್ ವಿತ್ ಹಾರ್ಡ್ ವರ್ಕ್. ಆಸ್ ಅ ಬಿ ನಾನೇನ್ ಮಾಡ್ತೀನಿ, ನೆಕ್ಟರ್ನ ಸ್ಟೋರ್ ಮಾಡ್ತೀನಿ, ತುಂಬಾ ಹಾರ್ಡ್ ವರ್ಕ್ ಮಾಡ್ತೀನಿ, ಮತ್ತು ನೀಟ್ಲಿ ವ್ಯಾಕ್ಸ್ ಅನ್ನ ಸ್ಪ್ರೆಡ್ ಮಾಡಿ ಸ್ಕಿಲ್ಫುಲ್ಲಿ ನನ್ನ ಮನೆಯನ್ನ ನಿರ್ಮಾಣ ಮಾಡಿಕೊಳ್ತೀನಿ. ದೀಸ್ ಆರ್ ಮೈ ಆಕ್ಟಿವಿಟೀಸ್ ಆಸ್ ಅ ಬಿ. ಓಕೆ, ಥ್ಯಾಂಕ್ ಯು. ಅಂಡ್ ಪ್ರಿಪೇರ್ ಸ್ವೀಟ್ ಫುಡ್. Hello everyone, welcome to Sanmargaha classes. Hello everyone, welcome to Sanmargaha classes. Question number 12 from the Little Busy Bee. Imagine you are the busy bee in the poem. Describe your daily routine and task. It carries 3 marks. Okay. ಸೊ ನೀವು ನಿಮ್ಮನ್ನ ಈ ಪೋಯಮ್ ಅಲ್ಲಿ ಕೊಟ್ಟಿರುವಂತ ಲಿಟಲ್ ಬಿಸಿ ಬಿ ಅಂತ ಇಮ್ಯಾಜಿನ್ ಮಾಡ್ಕೊಂಡು ನಿಮ್ಮ ಡೈಲಿ ರೂಟೀನ್ ಅನ್ನ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಐ ಆಮ್ ಅ ಬಿಸಿ ಬಿ, ಮೈ ಡೇ ಸ್ಟಾರ್ಟ್ಸ್ ಅರ್ಲಿ. ನನ್ನ ದಿನ ತುಂಬಾ ಬೇಗ ಶುರುವಾಗತ್ತೆ. ಕಲೆಕ್ಟ್ ನೆಕ್ಟರ್ ಫ್ರಾಮ್ ಫ್ಲವರ್ಸ್. ನೆಕ್ಟರ್ ಅನ್ನ ನಾನು ಹೂಗಳಿಂದ ಜೇನನ್ನ ಸಂಗ್ರಹ ಮಾಡ್ತೀನಿ. ಅಂಡ್ ರಿಟರ್ನಿಂಗ್ ಟು ದ ಹೈವ್. ಹೈವ್ ಅಂತಂದ್ರೆ ಜೇನು ಗೂಡು ಮಕ್ಳು, ಬಿ ಹೈವ್ ಅಂತ ಹೇಳ್ತೀವಿ. ಓಕೆನಾ? ಹೈವ್ ಅಂತಂದ್ರೇನು, ಗೂಡಿಗೆ ನಾನು ತಿರುಗಿ ಬರ್ತೀನಿ. ಟು ಸ್ಟೋರ್ ಹನಿ ಅಂಡ್ ಕೇರ್ ಫಾರ್ ಮೈ ಫೆಲೋ ಬೀಸ್. ನನ್ನ ಜೊತೆಗಿರುವಂತಹ ಬೀಸ್ಗೋಸ್ಕರ ನಾನೇನ್ ಮಾಡ್ತಾ ಇದ್ದೀನಿ, ನೆಕ್ಟರ್ನ ಸ್ಟೋರ್ ಮಾಡ್ತೀನಿ. ಸೊ ಇಡೀ ದಿನ ಬಿಸಿ ನೋಡಿ, ಹೇಗೆ ಬಿಸಿ ಆಗಿರುತ್ತೆ ಬಿ ಅಲ್ವಾ ಮಕ್ಳೆ? ಸೊ ಅದೇ ರೀತಿ ಐ ಸ್ಕಿಲ್ಫುಲ್ಲಿ ಬಿಲ್ಡ್ ಮೈ ಸೆಲ್. ನಾನು ತುಂಬಾ ಸ್ಕಿಲ್ಫುಲ್ ಆಗಿ ನನ್ನ ಮನೆಯನ್ನ, ಸೆಲ್ ಅನ್ನ ಬಿಲ್ಡ್ ಮಾಡ್ಕೋಬೇಕು. As a bee, I neatly spread wax and build a cell for myself. Okay, so store nectar with hard work and prepare sweet food. ಸೊ ನಾನು ನೆಕ್ಟರ್ನ ಪ್ರಿಪೇರ್ ಮಾಡಬೇಕು, ಸ್ವೀಟ್ ಫುಡ್ನ ಪ್ರಿಪೇರ್ ಮಾಡಬೇಕು, ನನ್ನ ಮನೆ ನಿರ್ಮಾಣ ಮಾಡ್ಕೋಬೇಕು. ಎವ್ರಿ ಆರ್ ಶಿ ಟ್ರೈಸ್ ಟು ಇಂಪ್ರೂವ್ ಹರ್ ಸೆಲ್ಫ್. ಬಿ ಟ್ರೈಸ್ ಟು ಇಂಪ್ರೂವ್ ಹರ್ ಸೆಲ್ಫ್. ಪ್ರತಿಯೊಂದು ಗಂಟೆಗೂ ನನ್ನನ್ನು ನಾನು ಇಂಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ನಾನು ಟ್ರೈ ಮಾಡಬೇಕು. ಸೊ ಇವೆಲ್ಲ ಏನು, ಆಸ್ ಅ ಬಿ ಮೈ ಆಕ್ಟಿವಿಟೀಸ್. ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್.